ಇತ್ತು. ಹ್ಮ್. ಸೊ ಅದೇ ಸಮ್ಮರೈಸ್ ಮಾಡೋದಾದ್ರೆ ಒಂದು ನ್ಯೂಟ್ರಿಯನ್ ಮೊಬಿಲೈಸರ್, ಮತ್ತೆ ಒಂದು ವಾಟರ್ Water ಸ್ಟ್ರೆಸ್ holding capacity. ರೆಸಿಲಿಯನ್ಸ್ ಕೆಪಾಸಿಟಿಯನ್ನ ಡೆವಲಪ್ ಮಾಡುತ್ತೆ. ಮತ್ತೆ ಮೂರನೇದು ಪ್ಲಾಂಟ್ ಪ್ಯಾಥೋಜನ್ಸ್, ಮಣ್ಣಿನಿಂದ ಹರಡುವಂತಹ ರೋಗಾಣುಗಳಿಂದ ರಕ್ಷಣೆಯನ್ನ ಒದಗಿಸೋದಕ್ಕೆ ಈ ಮೈಕೋರೈಜಾ ಸಹಾಯ ಮಾಡ್ತದೆ. ಸೊ ನೀವು ಸ್ಟಾರ್ಟಿಂಗ್ ಅಲ್ಲೇ ಹೇಳಿದ್ರಿ, ನಾನು ಹಿಂದಿನ ವಿಡಿಯೋಗಳಲ್ಲಿ ಎಸ್ಪೆಷಲಿ ಒಂದು ಪಾಡ್ಕಾಸ್ಟ್ ವಿವರ ಚಾನಲ್ ನಲ್ಲಿ ಪಾಡ್ಕಾಸ್ಟ್ ನಲ್ಲಿ ನೀವು ಇದನ್ನ ಎಕ್ಟೋಮೈಕೋರೈಸಾ ಎಂಡೋಮೈಕೋರೈಸಾ ಎರಡು ವಿಧಗಳಿದಾವೆ ಅಂತ ಹೇಳಿದ್ರಿ. ಸಾಮಾನ್ಯವಾಗಿ ಎಕ್ಟೋಮೈಕೋರೈಸಾ ಸಾಮಾನ್ಯವಾಗಿ ಎಲ್ಲಾ ಕಾಡಿನ ಮರಗಳಲ್ಲಿ ಅದು ಆವರಿಸ್ಕೊಂಡಿರುತ್ತೆ ಅಥವಾ ರೂಟ್ ಕಾಲೋನೈಸ್ ಆಗಿರುತ್ತೆ ಅಂತ ಹೇಳಿದ್ರಿ. ಆ ಎಕ್ಟೋಮೈಕೋರೈಸಾ ಸಾಮಾನ್ಯವಾಗಿ ನಮ್ಮ ಬೆಳೆಗಳಿಗೆ ಆಗಿರೋದಿಲ್ಲ. ಹಾಗಾಗಿ ಕೃಷಿ ಬೆಳೆಗಳು ಏನ್ ಬರ್ತವೆ ಅದಕ್ಕೆ ನಾವು ಎಂಡೋಮೈಕೋರೈಸಾವನ್ನ ಹೊರಗಿಂದ ತಂದು ಹಾಕಿದ್ರೆ ಈ ಎಲ್ಲ ಉಪಯುಕ್ತತೆಗಳು ಲಭಿಸ್ತದೆ ಅಂತ. ಹೌದು, ನಾನೇನ್ ಹೇಳಿದ್ದೆ, ನಮ್ಮ ತೋಟದ ಸುತ್ತ ಈಗ ಒಂದು ಅರಣ್ಯ ಕೃಷಿ ತರ ಮಾಡ್ಕೊಂಡ್ರೆ ಅಥವಾ ಅಗ್ರೋ ಫಾರೆಸ್ಟ್ರಿಯನ್ನ ಮಾಡ್ಕೊಂಡ್ರೆ ಆ ಮರಗಳ ಬೇರಿನಿಂದಲಿ ಏನು ಆಲ್ರೆಡಿ ಆವರಿಸ್ಕೊಂಡಿರುತ್ತೆ ಈ ಮೈಕೋರೈಸಾ, ಅದು ನಮ್ಮ ಬೆಳೆಗೂ ಬರುತ್ತೆ ಅಂತ ನಾನು ಅದನ್ನ ಹೇಳಿದ್ದೆ. ಥ್ಯಾಂಕ್ ಯು, ನೀವು ಇವತ್ತದನ್ನ ಕ್ಲಾರಿಫೈ ಮಾಡಿದ್ರಿ. ಸೊ ಇನ್ನ ಸ್ಕೋಪ್ ಇದೆ ರೈತರಿಗೆ ಮೈಕೋರೈಸಾವನ್ನ ತಂದು ಬೆಳೆ ತುಂಬಾ ಚಿಕ್ಕದಿದ್ದಾಗಲೇ ತಂದು ಹಾಕೋದಕ್ಕೆ, ಹೊರಗಡೆಯಿಂದ ತಂದು ಹಾಕೋದಕ್ಕೆ ಸ್ಕೋಪ್ ಇದೆ. ಸೊ ಅದರಿಂದ ಈ ಮೂರು ಲಾಭಗಳನ್ನ ಪಡಿಬಹುದು ಬೆಳೆಗಳು ಅಂತ ಅಲ್ವಾ? ಅದಲ್ಲದೆ ಈ 3 ಲಾಭದಿಂದ ಮೇಜರ್ ಏನ್ ಎಫೆಕ್ಟ್ ಆಗುತ್ತೆ ಅಂದ್ರೆ ಇಳುವರಿ, ಪ್ಲಾಂಟ್ ಗ್ರೋತ್ ಚೆನ್ನಾಗಾಗುತ್ತೆ. ಅದರಿಂದ ನಮಗೆ ಏನ್ ಬೇಕಾಗಿರೋದು ಇಳುವರಿ, ಫೀಲ್ಡ್ ಕ್ರಾಪ್ಸ್. ಸೊ ಅದರಿಂದ ಅಲ್ಟಿಮೇಟ್ ನಮಗೆ ಏನ್ ಲಾಭ ಬೇಕೋ ಅದು ಬಂದೇ ಬರುತ್ತೆ. ಓಕೆ. ಸೊ ಈಗ ಎರಡನೇ ಪ್ರಶ್ನೆಗೆ ಬರ್ತೀನಿ. ಈಗ ಎರಡನೇ ಪ್ರಶ್ನೆಗೆ ಇದು ಯಾವ್ಯಾವ ರೂಪದಲ್ಲಿ ಸಿಗುತ್ತೆ ಮತ್ತೆ ಹೇಗೆ ಅಪ್ಲೈ ಮಾಡೋದು ಅಂತ ಕೇಳಬೇಕು ಅಂತಿದೆ. ಅದನ್ನ ಆದ್ಮೇಲೆ ಕೇಳ್ತೀನಿ ಮೂರನೇ ಅಥವಾ ನಾಲ್ಕನೇ ಪ್ರಶ್ನೆಗೆ. ಮುಖ್ಯವಾಗಿ ಏನಾಗಿದೆ, ರೈತರಿಗೆ ಮೈಕೋರೈಸಾ ಬಗ್ಗೆ ತಪ್ಪು ಮಾಹಿತಿ ಇದೆ, ಮಿಸ್ಕನ್ಸೆಪ್ಷನ್ ಮಾಡಿದ್ದಾರೆ. ಅದೇನಂತಂದ್ರೆ ಅವರ ಲೆವೆಲ್ ಅಲ್ಲೇ, ಫಾರ್ಮರ್ ಲೆವೆಲ್ ನಲ್ಲೇ ಇದನ್ನ ವೃದ್ಧಿ ಮಾಡ್ಕೊಂಡು ಅವ್ರ ಬೆಳೆಗಳಿಗೆ ಕೊಡ್ಬೋದು ಅಂತ ಹೇಳಿ ನೀರು ಮತ್ತೆ ಬೆಲ್ಲ ಈ ತರದಲ್ಲೇ ಏನು ಕಲ್ಚರ್ನ ತಗೋಬರ್ತಾರೆ ಹೊರಗಡೆಯಿಂದ, ಪ್ರೈವೇಟ್ ಕಂಪನಿಗಳಿಂದ ತಗೊಂಡ್ಬಂದು ನೀರು ಮತ್ತೆ ಬೆಲ್ಲದಲ್ಲಿ 5 ರಿಂದ 7 ದಿವಸ ಅದನ್ನ ಅಲ್ಲಿ ಹಾಕಿ ಅದನ್ನ ಜೀವಾಮೃತದ ತರ ಅಲ್ಲಿ ವೃದ್ಧಿ ಮಾಡಿ ಕೊಡ್ಬೋದು, ಮಣ್ಣಿಗೆ ಕೊಡ್ಬೋದು ಅಂತ ಹೇಳಿ. ಬಟ್ ಇದು ಎಂಡೋಫೈಟಿಕ್ ಅಥವಾ ಆಬ್ಲಿಗೇಟರಿ ಸಿಂಬಾಯಾಂಟ್. ಆಬ್ಲಿಗೇಟರಿ ಸಿಂಬಾಯಾಂಟ್ ಅಂದ್ರೆ ಇದಕ್ಕೆ ಕಡ್ಡಾಯವಾಗಿ ಒಂದು ಜೀವಂತ ಬೇರು, ಒಂದು ಹೋಸ್ಟ್ ಅದು ಬೇಕೇ ಬೇಕು. ಸೊ ಈ ರೀತಿ ಮಾಡ್ಬೋದಾ, ಈ ರೀತಿ ರೈತರ ಲೆವೆಲ್ ನಲ್ಲಿ? ನೀವೇನ್ ಹೇಳಿದ್ರಿ ಅಲ್ಲ ಈಗ, ಏನು ಬೆಲ್ಲ ಮತ್ತೆ ನೀರು ಮಿಶ್ರಣದಲ್ಲಿ ಮೈಕೋರೈಸಾ, ಇದು ತಪ್ಪು ಕಲ್ಪನೆ. ಇದು ಬೇಕಾದ್ರೆ ನಮ್ದು ನಾರ್ಮಲ್ ಬಯೋ ಕಂಟ್ರೋಲ್ ಏಜೆಂಟ್ಸ್ ಅಂತ ಏನ್ ಹೇಳ್ತೀವಿ, ಟ್ರೈಕೋಡರ್ಮಾ, ಸೂಡೋಮೋನಾಸ್ ಫ್ಲೋರಸೆನ್ಸ್, ಈ ತರದಕ್ಕೆ ಉಪಯುಕ್ತಕಾರಿ. ಯಾಕೆ ಅಂದ್ರೆ ಬೆಲ್ಲದಲ್ಲಿ ಕಾರ್ಬನ್ ಸೋರ್ಸ್, ಅದ್ ಯಾವ ಫಾರ್ಮ್ ಅಲ್ಲಿ, ಸುಕ್ರೋಸ್ ಆಗಿರ್ಲಿ, ಗ್ಲೂಕೋಸ್ ಆಗಿರ್ಲಿ, ಮತ್ತೆ ಸ್ವಲ್ಪ ಮಿನರಲ್ಸ್ ಕೂಡ ಇರುತ್ತೆ. ಇದರಿಂದ ಆಗಿ ಏನಾಗುತ್ತೆ ಅಂದ್ರೆ ಟ್ರೈಕೋಡರ್ಮಾ ಆಗ್ಲಿ, ಸೂಡೋಮೋನಾಸ್ ಆಗ್ಲಿ, ಬೇರೆ ತರ ಬ್ಯಾಕ್ಟೀರಿಯಾ ಎಲ್ಲ ಮಲ್ಟಿಪ್ಲೈ ಆಗುತ್ತೆ. ಬಟ್ ಮೈಕೋರೈಸಾ ಯಾಕಾಗಲ್ಲ ಅಂದ್ರೆ ಇಟ್ಸ್ ಅನ್ ಆಬ್ಲಿಗೇಟ್ ಬಯೋಟ್ರೋಫ್ ಅಂತ ಅಂತೀವಿ. ಅಂದ್ರೆ ಮೈಕೋರೈಸಾದು ಏನಂದ್ರು ಅದು ಲೈಫ್ ಸೈಕಲ್ ಕಂಪ್ಲೀಟ್ ಮಾಡ್ಬೇಕಂದ್ರೆ ಅದಕ್ಕೆ ಒಂದು ಹೋಸ್ಟ್, ಅಂದ್ರೆ ಹೋಸ್ಟ್ ಇಲ್ಲಿ ಏನಂದ್ರೆ ಗಿಡ, ಅದಕ್ಕೆ ಬೇರಿನ ಅವಶ್ಯಕತೆ ತುಂಬಾ ಇದೆ. ಅದು ಬೇರೆ ಜೊತೆ ಕಾಂಟ್ಯಾಕ್ಟ್ ಆಗ್ಲಿಲ್ಲ ಅಂದ್ರೆ ಅದ್ರ ಲೈಫ್ ಸೈಕಲ್ ಕಂಪ್ಲೀಟ್ ಮಾಡಕ್ ಆಗೋದಿಲ್ಲ. ಸೊ ಏನು ಇದು ಬೆಲ್ಲ ಮತ್ತೆ ನೀರಿನ ಮಿಶ್ರಣದಲ್ಲಿ ಬೇರಂತೂ ಇರಕ್ ಸಾಧ್ಯ ಇಲ್ಲ. ಸೊ ಹಾಗಾಗಿ ಅಲ್ಲಿ ಮಲ್ಟಿಪ್ಲೈ ಆಗದೇ ಇಲ್ಲ. ಒಂದೊಂದ್ ಕಡೆ ಅಕಸ್ಮಾತ್ ಏನದು ಮಾಯಿಶ್ಚರ್ ಇಂದ ಆಗಿ ಅಥವಾ ನ್ಯೂಟ್ರಿಯೆಂಟ್ ಲಿಮಿಟೆಡ್ ಅಲ್ಲೂ ಜರ್ಮಿನೇಟ್ ಆದ್ರೂನು ಅದು ಏನಂತ ಹೇಳ್ತೀವಿ, ಸ್ಟ್ರೈಗೋಲ್ಯಾಕ್ಟೋನ್ಸ್ ಅಂತ, ಇಟ್ಸ್ ಅ ಪ್ಲಾಂಟ್ ಹಾರ್ಮೋನ್. ಅದು ಪ್ಲಾಂಟ್ ಹಾರ್ಮೋನ್ ಅಂದ್ರೆ ಬೇರಿನಿಂದ ಸಿಗುವಂತಹ ಸಿಗ್ನಲ್ಗಳು, ಅದನ್ನ ಸಿಗ್ನಲಿಂಗ್ ಮಾಲಿಕ್ಯೂಲ್ ಅಂತ ಹೇಳ್ಬೋದು. ಆ ಸಿಗ್ನಲ್ಗಳು ದೊರಕಿದ್ರೆ ಅಷ್ಟೇ ಏನಾಗುತ್ತೆ ಅಂದ್ರೆ ನೀವು ಸಾಯಿಲ್ ಮೈಕೋರೈಸಾ ಹಾಕ್ಬೋದು, ಅಲ್ಲಿ ಗಿಡನೇ ಇಲ್ಲ ಅಂದ್ರೆ ಅದು ಎಸ್ಟಾಬ್ಲಿಷ್ ಆಗೋದಿಲ್ಲ. ಅಂದ್ರೆ ಅದ್ರ ಯಾವ ನೆಟ್ವರ್ಕ್ ಕೂಡ ಫಾರ್ಮ್ ಮಾಡೋದಿಲ್ಲ. ಬರೀ ಒಂಚೂರು ಜರ್ಮಿನೇಟ್ ಆಗಿ ಅದ್ರ ಲಿಮಿಟೆಡ್ ಹೈಫಾ ಪ್ರೊಡಕ್ಷನ್ ಆಗ್ಬೋದು. ಬಟ್ ಹೈಫೈ ಬ್ರಾಂಚಿಂಗ್ ಆಗ್ಬೇಕು, ಅದೇನ್ ಅದ್ರ ಜಾಲ ಅಂತ ಹೇಳ್ಬೋದು ಕನ್ನಡದಲ್ಲಿ, ಅದು ಬ್ರಾಂಚಿಂಗ್ ಆಗಿ ಮತ್ತೆ ಬೇರೆ ಕಡೆ ಹರಡ್ಕೋಬೇಕು, ಪ್ಲಾಂಟಿಂಗ್ ಇನ್ಫೆಕ್ಷನ್ ಆಗ್ಬೇಕಂದ್ರೆ ಅದಕ್ಕೆ ಸ್ಟ್ರೈಗೋಲ್ಯಾಕ್ಟೋನ್ಸ್ ಅನ್ನೋದು ತುಂಬಾ ಮುಖ್ಯ. ಸೊ ಹಾಗಾಗಿ ಇದನ್ನ ರೈತರು ಅವ್ರ ಫೀಲ್ಡ್ ಅಲ್ಲಿ ಈ ತರ ಏನದು ಸಾಯಿಲಿಗೆ ಹಾಕಿ, ಅಂದ್ರೆ ಮಣ್ಣಿಗೆ ಹಾಕಿ ಗಿಡಗಳ ಜೊತೆ ಬೇಕಾದ್ರೆ ಮಲ್ಟಿಪ್ಲೈ ಮಾಡ್ಬೋದೇ ಹೊರತು ನೀರು ಮತ್ತೆ ಬೆಲ್ಲಕ್ಕೆಲ್ಲ ಹಾಕಿ ಎಲ್ಲ ಬೆಳೆಸೋದು ಸಾಧ್ಯ ಇಲ್ಲ. ಸೊ ಹಾಗಾಗಿ ಇವನ್ ರೈತರು ಹಾಕ್ಬೇಕಂತಂದ್ರೆ
ಏನು ಕಲ್ಚರ್ ನ ತಗೊಂಡ್ಬರ್ತಾರೆ ಅದನ್ನ ಆ ಬೇರಿನ ವಲಯದಲ್ಲಿ ಹಾ, ಹಾಕಿದ್ರೆ ಹೌದು. ಆ ಬೇರಿನಿಂದ ಏನ್ ನೀವು ಹೇಳಿದ್ರೆ ಆ ಹಾರ್ಮೋನ್ ಆ ಸಿಗ್ನಲ್ ಆ ಸಿಗ್ನಲ್ ಪ್ಲಾಂಟ್ ಇಂದ ರಿಲೀಸ್ ಆದಾಗ ಸೊ ಇದು ಹೋಗಿ ಅದಕ್ಕೆ ಕಾಂಟ್ಯಾಕ್ಟ್ ಅನ್ನ ಕಾಂಟ್ಯಾಕ್ಟ್. ಅಥವಾ ಸಂಪರ್ಕವನ್ನ ಹೌದು. ಹೊಂದಿ ಆ ಬೇರಿನ ಸುತ್ತ ಆವರಿಸ್ಕೊಳ್ಳುತ್ತೆ ಅಥವಾ ಹ್ಮ್. ಬೇರಿನ ಒಳಗಡೆ ಹೋಗಿ ಹೋಗಿ ಒಂದು ಇದು ಆ ಗಿಡದಿಂದ ಇದು ಒಂದು ಉಪಯುಕ್ತನ ಪಡೆಯುತ್ತೆ. ಹೌದು. ಮತ್ತೆ ಇಲ್ಲಿ ಏನಂತ ಹೇಳ್ತಾರೆ ಅಂದ್ರೆ ಇದನ್ನ ಮ್ಯೂಚುವಲ್ ಸಿಂಬಯಾಸಿಸ್ ಅಂತ ಹೇಳ್ತಾರೆ. ಈಗ 2 ಪಾರ್ಟ್ನರ್ಸ್ ಇವ್ರು. ಅಂದ್ರೆ ಆ ನಾನು ಇಂಗ್ಲಿಷ್ ಅಲ್ಲಿ ಹೇಳಕ್ಕೆ ಹೇಳಿ 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 ಅಂದ್ರೆ ಫೋಟೋಸಿಂಥೇಟ್ಸ್ ಅಂತ ಏನ್ ಹೇಳ್ತಾರೆ ಹಾ ಪ್ಲಾಂಟ್ ಹಾ ಅಲ್ಲಿ ಅದು ಇಟ್ಸ್ ಅದು ಅ ಅದ್ರೆ ಕಾರ್ಬನ್ ಸೋರ್ಸ್, ಆಹಾರವನ್ನ ಏನ್ ಕಾರ್ಬೋಹೈಡ್ರೇಟ್ ಸೋರ್ಸ್. ತಯಾರಿಸ್ಕೊಳ್ಳುತ್ತೆ ಹೌದು. ಒಂದು ಅದ್ರ ಗಿಡ. ಆಹಾರನ ಹ್ಮ್ ಇದಕ್ ಕೊಡತ್ತೆ. ಹ್ಮ್ ಅಂದ್ರೆ ಶಿಲೀಂಧ್ರ ಅಥವಾ ಶಿ- ಫಂಗಸ್ ಕೊಟ್ರೆ ಕೊಡುತ್ತೆ. ಫಂಗಸ್ ಏನ್ ಮಾಡತ್ತೆ, ವಾಪಸ್ ಇನ್ ರಿಟರ್ನ್ ಆಗಿ ಬೇರೆ ಪೋಷಕಾಂಶಗಳು, ನೀರು ಇದನ್ನೆಲ್ಲ ಗಿಡಗಳಿಗೆ ಕೊಡುತ್ತೆ. ಸೊ ಹ್ಮ್ ಇದನ್ನ ಮ್ಯೂಚುವಲ್ ಸಿಂಬಯಾಸಿಸ್ ಅಂತ ಕರೀತಾರೆ. ಹ್ಮ್ ಎಲ್ಲಿ 2 ಪಾರ್ಟ್ನರ್ಗಳಿಗೂ ಬೆನಿಫಿಟ್ ಇರುತ್ತೆ. ಗೊತ್ತಾಗಿದೆ. ಹೌದು. ಸೊ ಹಾಗಾಗಿ ಹ್ಮ್. ಎರಡರದ್ದು ಲೈಫ್ ಸೈಕಲ್, ಪ್ಲಾಂಟ್ ಬೇಕಾದ್ರೆ ಬದುಕ್ಬೋದು ಹ್ಮ್. ಮೈಕೋರೈಸಾ ಇಲ್ಲದೆ, ಬಟ್ ಹ್ಮ್. ಮೈಕೋರೈಸಾ ಅದ್ರ ಲೈಫ್ ಸೈಕಲ್ ಕಂಪ್ಲೀಟ್ ಮಾಡ್ಬೇಕಂದ್ರೆ ಬೇರ್ಗಳು ಒಂದು ಬೇಕೇ ಬೇಕು. ಬೇಕೇ ಬೇಕು. ಜೀವಂತ ಬೇರು ಜೀವಂತ ಬೇರ್ಗಳು ಬೇಕು. ಬೇಕೇ ಬೇಕು. ಹೌದು. ಆಮೇಲೆ ಅದ್ರಲ್ಲೂ ಹೇಳ್ಬೇಕಂದ್ರೆ ಹೋಸ್ಟ್ ಸ್ಪೀಶೀಸ್ ಅಥವಾ ನಾನ್ ಮೈಕೋರೈಸಲ್ ಪ್ಲಾಂಟ್ಸ್, ನಾನ್ ಹೋಸ್ಟ್ ಪ್ಲಾಂಟ್ಸ್ ಅಥವಾ ನಾನ್ ಮೈಕೋರೈಸಾ ಆ ತರ ಇರುತ್ತೆ. ಹ್ಮ್. ಅಂದ್ರೆ ಮೈಕೋರೈಸಾ ಆಲ್ಮೋಸ್ಟ್ ಎಲ್ಲದನ್ನೂ ಇನ್ಫೆಕ್ಟ್ ಮಾಡುತ್ತೆ ಎಕ್ಸೆಪ್ಟ್ ಫಾರ್ ಯಾವ್ದು ಅಂದ್ರೆ ಬ್ರಾಸಿಕೇಸಿಯ ಫ್ಯಾಮಿಲಿ ಅಂತ ಏನ್ ಬರುತ್ತೆ ಅದ್ರಲ್ಲಿ ಈ ಎಲೆಕೋಸ್ ಆಗಿರ್ಬೋದು, ಹೂಕೋಸ್ ಆಗಿರ್ಬೋದು, ಹ್ಮ್ 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 ಇನ್ನ ಮಸ್ಟರ್ಡ್ ಅಂತ ಹ್ಮ್ ಹೇಳ್ತೀವಿ. ಹ್ಮ್ ಇವುಗಳಿಗೆ ಮೈಕೋರೈಸಾ ಇನ್ಫೆಕ್ಷನ್ ಇನ್ಫೆಕ್ಟ್ ಆಗೋದಿಲ್ಲ. ಮಾಡಲ್ಲ. ಮಸ್ಟರ್ಡ್ಗೆಲ್ಲ ಮಾಡಲ್ಲ. ಅದ್ರದ್ದು ಅಸೋಸಿಯೇಷನ್ ಯೂಶುವಲಿ ಇದಕ್ಕಾಗಲ್ಲ. ಇದು ಓಕೆ ಒಂದೇ ಅದಕ್ಕೆ ಎಕ್ಸೆಪ್ಷನ್ ಬಿಟ್ರೆ ಓಕೆ ಬೇರೆ ಎಲ್ಲಾ ಫೀಲ್ಡ್ ಕ್ರಾಪ್ಸ್, ಎಲ್ಲಾ ಧಾನ್ಯಗಳು, ಓಕೆ. ಬೇಳೆ ಕಾಳುಗಳು, ಹ್ಮ್ ಹ್ಮ್ ಮತ್ತೆ ವೆಜಿಟೇಬಲ್ ಕ್ರಾಪ್ಸ್, ಇವನ್ ಫ್ರೂಟ್ ಜೋಳಕ್ಕೂ ಕೂಡ ಕ್ರಾಪ್ಸ್, ಆಗುತ್ತೆ. ಜೋಳ. ಜೋಳ ಇದನ್ನ ಮಣ್ಣಿನಲ್ಲಿ ನಾವು ವೃದ್ಧಿ ಮಾಡ್ಬೇಕಂತಂದ್ರೆ ಜೋಳದ ಅದಕ್ಕೆಂದ್ರೆ ಹೌದು. ಫೈಬ್ರಸ್ ರೂಟ್ ಜೋಳ, ಸಿಸ್ಟಮ್ ಇರೋದ್ರಿಂದ ಮೆಕ್ಕೆಜೋಳ ಇದನ್ನೆಲ್ಲ ಯೂಸ್ ಮಾಡ್ಕೊಂಡೆ ಮಲ್ಟಿಪ್ಲೈ ಮಲ್ಟಿಪ್ಲೈ ಮಾಡುವಂತದ್ದು ಮಾಡೋದು. ಮೈಕೋರೈಸಾ. ಓಕೆ. ಸೊ ನೋಡಿದ್ರ ರೈತ ಬಾಂಧವರೇ, ಸೊ ನಾವು ಎಷ್ಟು ಬೆಲ್ಲವನ್ನ ಖರ್ಚು ಮಾಡ್ತಾ ಇದೀವಿ ಇದನ್ನ ನಮ್ಮ ಲೆವೆಲ್ ನಲ್ಲಿ ತಯಾರಿಸ್ಕೋಬಹುದು ಅಂತ ಹೇಳಿ ನಾವು ಬೆಲ್ಲವನ್ನ ಹಾಕಿ ಅದು ಮಲ್ಟಿಪ್ಲೈ ಆಗ್ತದೆ ಅಂತ ಹೇಳಿ ನಾವು ಮಾಡ್ತಾ ಇದೀವಿ. ಇದು ಒಂದು ಆಬ್ಲಿಗೇಟರಿ ಸಿಂಬಾಯಾಂಟ್, ಅಂದ್ರೆ ಅದಕ್ಕೆ ಕಡ್ಡಾಯವಾಗಿ ಅದು ಬೇಕೇ ಬೇಕು. ಅದು ನೀರಿನಲ್ಲಿ ಹಾಕಿದಾಗ ಅದ್ರ ಬೀಜಕಗಳು ಜರ್ಮಿನೇಟ್ ಆಗ್ತವೆ. ಸ್ಪೋರ್ಸ್ ನಾವೇನ್ ಕಲ್ಚರ್ ತರ್ತೀವಿ ಅದು ಆ ಹೆಪ್ಪು ಅಂತ ಹೇಳಿದ್ನಲ್ಲ, ಆ ಕಲ್ಚರ್ ಅಲ್ಲಿ ಸ್ಪೋರ್ಸ್ ಬೀಜಕಗಳು ಇರ್ತವೆ, ಸೂಕ್ಷ್ಮಾಣು ಬೀಜಕಗಳು. ಇವುಗಳು ನೀರಲ್ಲಿ ಹಾಕಿದಾಗ ಜರ್ಮಿನೇಟ್ ಆಗುತ್ತೆ. ಆದ್ರೆ ಆ ಬೇರಿನ ಒಂದು ಸಿಗ್ನಲ್ ಬರ್ಲಿಲ್ಲ ಅಂತಂದ್ರೆ ಅಲ್ಲೇ ಅದು ಆ ವಯಬಿಲಿಟಿಯನ್ನ ಕಳ್ಕೊಳ್ಳುತ್ತೆ, ಅಂದ್ರೆ ನಾಶವಾಗ್ತದೆ. ಸೊ ಹಾಗಾಗಿ ಇವನ್ ನನಗೆ ಒಂದಷ್ಟು ಯೂಟ್ಯೂಬ್ ನಲ್ಲಿ ಈ ತರದ್ದು ಒಂದಷ್ಟು ವಿಡಿಯೋಗಳು ನೋಡಿದಾಗ ನಿಜಕ್ಕೂ ನನಗೆ ಸರ್ಪ್ರೈಸ್ ಆಯ್ತು. ಯಾಕೆಂತಂದ್ರೆ ನಾನು ಇವರು ಸಾರಿ ನಾನು ನಿಮ್ಮನ್ನ ಸರಿಯಾಗಿ ಇಂಟ್ರೊಡ್ಯೂಸ್ ಮಾಡಲಿಲ್ಲ. ನೀವು ಇವರು PhD ಮಾಡಿದ್ದಾರೆ ಯಾವ್ದ್ರಲ್ಲಿ, ಇವರು ಸೂಕ್ಷ್ಮಾಣು ಜೀವಿಶಾಸ್ತ್ರ. ಜೀವಶಾಸ್ತ್ರಜ್ಞ ಇವರು. ಸೊ ಸೊ ನಾನು ಕಲ್ತಿದ್ದು 2005ರಲ್ಲಿ ನಾನು ಕಲ್ತಿದ್ದು. ಆಮೇಲೆ ನಾನು ಕ್ರಾಪ್ ಇಂಪ್ರೂವ್ಮೆಂಟ್ ಆ ಲೈನ್ ನಲ್ಲಿ ಇದ್ದೀನಿ. ನಾನು ಸ್ವಲ್ಪ ಇದಕ್ಕೆ ಸಂಪರ್ಕ ಕಡಿಮೆ ಆಗಿದೆ. ಸೊ ನಾನು ವಿಡಿಯೋ ನೋಡಿದಾಗ ಈ ತರ ಮೈಕೋರೈಸಾವನ್ನ ನೀರಿನಲ್ಲೇ ವೃದ್ಧಿ ಮಾಡ್ಕೋಬಹುದು ಅಂತ ನನಗೆ ನಿಜಕ್ಕೂ ಸರ್ಪ್ರೈಸ್ ಆಯ್ತು. ಯಾರಾದ್ರೂ ಈ ತರದ್ದು ಪ್ರಭೇದವನ್ನ ಕಂಡಿಡ್ದಿದಾರಾ, ಏನೋ ಮಲ್ಟಿಪ್ಲೈ ಆಗುವಂತದ್ದು ಜೀವಂತ ಬೇರನ್ನ ಬಿಟ್ಟು ಅಂತ ಹೇಳಿ. ಅಂದ್ರೆ ಆತರ ಇವಾಗ ಹ್ಮ್ ಈಗಿನ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಕೆಲವೊಬ್ರು ಹೇಳ್ತಾರೆ ದಟ್ ಇನ್ವಿಟ್ರೋ ಕಲ್ಚರ್ ಅಂದ್ರೆ ಇನ್ ವೈವೋ ಅಂದ್ರೆ ಗಿಡಗಳನ್ನ ಅಥವಾ ಜೀವನ ಯೂಸ್ ಮಾಡ್ಕೊಂಡು ಮಲ್ಟಿಪ್ಲೈ ಮಾಡುವಂಥದ್ದು. ಇನ್ ವಿಟ್ರೋ ಅಂದ್ರೆ ಲ್ಯಾಬ್ ಮಟ್ಟದಲ್ಲಿ ಮಾಡುವಂಥದ್ದು. ಈಗ ಸ್ಟಡೀಸ್ ನಡೀತಿದೆ. ಆತರ ಏನಾದ್ರೂ ಆದ್ರೆ ಬಟ್ ಅದಕ್ಕೂನು ಬೇರೆ ಬೇರೆ ಅಂಶಗಳು ಬೇಕಾಗತ್ತೆ. ಬರೀ ಬೆಲ್ಲ ಮತ್ತೆ ನೀರು ಇದು ಎರಡರಿಂದ ಸಾಧ್ಯ ಇಲ್ಲ. ಅಂಡ್ ಜರ್ಮಿನೇಷನ್ ಅಂತ ನೀವ್ ಏನ್ ಹೇಳಿದ್ರಿ ಅದು 100ಕ್ಕೆ 100 ಸತ್ಯನೂ ಅಲ್ಲ. ಜರ್ಮಿನೇಟು ಆಗದೇನು ಹೋಗ್ಬೋದು. ಬಿಕಾಸ್ ಜರ್ಮಿನೇಷನ್ನಿಗೂನು ಸಿಗ್ನಲಿಂಗ್ ಮಾಲಿಕ್ಯೂಲ್ಸ್ ತುಂಬಾ ಇಂಪಾರ್ಟೆಂಟ್. ಬೇಕು. ಓಕೆ. ಆತರ. ಸೊ ಅದನ್ನ ಈಗ ಇನ್ವೈವೋ ಇನ್ವಿಟ್ರೋ ಅಂತ ಹೇಳಿದ್ರಲ್ಲ, ಇನ್ವೈವೋ ಅಂತಂದ್ರೆ ನಾವು ಬೇರಿನಲ್ಲಿ ಒಂದು ಕುಂದದಲ್ಲಿ, ಪಾಟ್ ಅಲ್ಲಿ ಅಥವಾ ಮಣ್ಣಿನಲ್ಲೇ ಬೆಳೆಯುವಂಥದ್ದು. ಇನ್ವಿಟ್ರೋ ಅಂತಂದ್ರೆ ಲ್ಯಾಬ್ ನಲ್ಲಿ, ಪ್ರಯೋಗಾಲಯದಲ್ಲಿ ಒಂದು ಪೆಟ್ಟಿ ಡಿಶ್ ಅಲ್ಲಿ ಬೆಳೆಯುವಂಥದ್ದು. ಸೊ ಅದಕ್ಕೂ ಕೂಡ ಈ ಮೈಕೋರೈಸಾವನ್ನ ಈ ಪ್ರಪಂಚದ ಯಾವುದೇ ಅತ್ಯುನ್ನತ ಸೌಲಭ್ಯಗಳಿರುವಂತಹ ಪ್ರಯೋಗಾಲಯದಲ್ಲೂ ಸಹ ಅವ್ರೇನಾದ್ರೂ ಒಂದು ಪ್ಲಾಂಟ್ ಮೈಕ್ರೋಬ್ ಇಂಟ್ರಾಕ್ಷನ್, ಅಂದ್ರೆ ಈ ಮೈಕೋರೈಸಾ ಮತ್ತೆ ಈ ಗಿಡದ ಒಂದು ಬೆಳೆಯ ಒಂದು ಸಂವಹನೆಯನ್ನ ಅವರು ಅಧ್ಯಯನ ಮಾಡ್ಬೇಕು ಅಂತಂದ್ರೆ ಇದನ್ನ ಕ್ಯಾರೆಟ್ ನ ಬೇರ್ನಲ್ಲಿ ಬೆಳೆಸ್ತಾರೆ. ನಾನು ಓದಿರೋದು, ಒಂದು ಸೆಮಿನಾರ್ ಅಲ್ಲಿ ಕೂಡ ಅಟೆಂಡ್ ಮಾಡಿದಾಗ
ಇತ್ತೀಚೆಗೆ ಕೂಡ ಅದನ್ನ ಕ್ಯಾರೆಟ್ ನ ಬೇರ್ನಲ್ಲಿ ಯಾಕೆಂದ್ರೆ ಲ್ಯಾಬ್ ನಲ್ಲಿ ಅದು ಹೇಗೆ ಅದು ಯಾವ್ಯಾವ ಈಗ ನೀವ್ ಹೇಳಿದ್ರಲ್ಲ ಒಂದಷ್ಟು ಮಾಲಿಕ್ಯೂಲ್ಸ್ ಹೆಸರುಗಳು ಇಂಥವುಗಳನ್ನೆಲ್ಲ ಅಧ್ಯಯನ ಮಾಡಬೇಕು ಅಂತಂದ್ರೆ ಅವ್ರು ಇನ್ವಿಟ್ರೋನಲ್ಲೇ ಸ್ಟಡಿ ಹೌದು. ಮಾಡಬೇಕು, ಅದನ್ನೆಲ್ಲ ಎಕ್ಸ್ಟ್ರಾಕ್ಟ್ ಮಾಡಿ ಅದು ಏನದು ಮಾಲಿಕ್ಯೂಲ್ ಅಂತ ಹೇಳಿ ಅದನ್ನ ಕ್ಯಾರೆಕ್ಟರೈಸ್ ಮಾಡೋದಕ್ಕೆ. ಸೊ ಈ ತರ ಸ್ಥಿತಿ ಇದ್ದಾಗ ನಮ್ಮ ಫಾರ್ಮರ್ ಲೆವೆಲ್ ನಲ್ಲಿ ನಾವು ಇದನ್ನ ನೀರಿನಲ್ಲಿ ವೃದ್ಧಿ ಮಾಡೋದಕ್ಕಾಗೋದಿಲ್ಲ. ಹಾಗಾಗಿ ಈ ರೀತಿ ಒಂದು ಜಾಗೃತಿಯನ್ನ ಮೂಡಿಸೋದಕ್ಕೆ ನಾನು ಇವತ್ತು ಸೂಕ್ಷ್ಮಾಣು ಶಾಸ್ತ್ರಜ್ಞೆಯನ್ನೇ ಕರ್ಕೊಂಡ್ ಬಂದಿರೋದು. ಸೊ ದಯವಿಟ್ಟು ಅದನ್ನ ನಿಲ್ಲಿಸಿ, ನೀವು ಬೆಲ್ಲಕ್ಕೆ ತುಂಬಾ ಖರ್ಚು ಮಾಡ್ತಾ ಇದ್ದೀರಿ ಅಂತ ಹೇಳ್ತಾ ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ.